ಜನಗಣತಿ 2027 ಮೊದಲನೇ ಬಾರಿಗೆ ಆನ್ಲೈನ್ ಮೂಲಕ ನಮ್ಮ ಎಲ್ಲರ ಇನ್ಫಾರ್ಮೇಶನ್ ಅನ್ನ ನಾವೇ ಫಿಲ್ ಮಾಡೋ ವ್ಯವಸ್ಥೆ ನಮಗೆ ಸರ್ಕಾರ ಮಾಡಿಕೊಟ್ಟಿದೆ. ಏಪ್ರಿಲ್ 1ರಿಂದ ಶುರುವಾಗಿ 15ರ ತನಕ ಈ ಆಪ್ಷನ್ ನಮ್ಮ ಕೈಯಲ್ಲಿದೆ. ಇದಕ್ಕೆ ನಾವು ಮಾಡಬೇಕಾಗಿರೋದು ಏನಂದ್ರೆ se.census.gov.in ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮ್ಗೆ ನಿಮ್ಮ ಸ್ಟೇಟ್ ಅಂದ್ರೆ ರಾಜ್ಯ ಸೆಲೆಕ್ಟ್ ಮಾಡೋದಿಕ್ಕೆ ಆಪ್ಷನ್ ಸಿಗತ್ತೆ. ರಾಜ್ಯ ಸೆಲೆಕ್ಟ್ ಮಾಡಿ ಅಲ್ಲೇ ಕೆಳಗೆ ಬಂದಿರೋ ಕ್ಯಾಪ್ಚಾನ ಕರೆಕ್ಟ್ ಆಗಿ ಫಿಲ್ ಮಾಡಿ ಆಮೇಲೆ ವೆರಿಫೈ ಅಂಡ್ ಪ್ರೊಸೀಡ್ ನ ಪ್ರೆಸ್ ಮಾಡಿ. ಮುಂದೆ ನಿಮಗೆ ಹೆಡ್ ಆಫ್ ದಿ ಹೌಸ್ ಹೋಲ್ಡ್ ಅಂದ್ರೆ ಮನೆಯ ಮುಖ್ಯಸ್ಥರ ಹೆಸರು, ಮೊಬೈಲ್ ನಂಬರ್ ಹಾಗೂ ಇಮೇಲ್ ಫಿಲ್ ಮಾಡಲು ಕೇಳತ್ತೆ. ಅದನ್ನ ಫಿಲ್ ಮಾಡಿದ್ಮೇಲೆ ಪ್ರೊಸೀಡ್ ಅಂತ ಕೊಟ್ರೆ ನೀವು ಎಂಟರ್ ಮಾಡಿರುವ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. OTP ನ ಸರಿಯಾಗಿ ಫಿಲ್ ಮಾಡಿ ವೆರಿಫೈ ಕೊಟ್ಟಾಗ ಡಿಸ್ಟ್ರಿಕ್ಟ್ ಅಂದ್ರೆ ಜಿಲ್ಲೆ, ಪಿನ್ ಕೋಡ್ ಹಾಗೂ ಊರಿನ ಹೆಸರು ಕೇಳತ್ತೆ. ಅದನ್ನ ಸರಿಯಾಗಿ ಫಿಲ್ ಮಾಡಿ ಸರ್ಚ್ ಬಟನ್ ಕೊಟ್ಟಾಗ ಮ್ಯಾಪ್ ಅಲ್ಲಿ ಲೊಕೇಟ್ ಆಗತ್ತೆ. ಅದು ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಸೇವ್ ಅಂಡ್ ಮೂವ್ ಆನ್ ಅಂತ ಕೊಡಬೇಕು. ಅಷ್ಟಾದ ನಂತರ ಸ್ಕ್ರೀನ್ ನಲ್ಲಿ ಬರ್ತಿರುವ ಇಂಥ ಎಲ್ಲಾ ಪ್ರಶ್ನೆಗಳಿಗೆ ನೀವು ಸರಿಯಾದ ಮಾಹಿತಿಗಳನ್ನ ನೀಡಬೇಕು. ಮಾಹಿತಿಗಳನ್ನೆಲ್ಲ ಕೊಟ್ಟಾಗ ಕಡೆಯಲ್ಲಿ ಫೈನಲ್ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಗೆ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂದು ಅಲ್ಲಿ ಒಂದು SEID ಅಂದ್ರೆ ಸೆಲ್ಫ್ ಎನ್ಯೂಮರೇಷನ್ ID ಅಂತ ಬರುತ್ತೆ. ಆ ಐಡಿನ ನೀವು ಸೇಫ್ ಆಗಿ ತೆಗೆದಿಟ್ಟು 16ರ ನಂತರ ನಿಮ್ಮ ಮನೆಗೆ ಬರುವ ಸೆನ್ಸಸ್ ಟೀಮ್ ಅಂದ್ರೆ ಗಣತಿದಾರರಿಗೆ